ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡ ವಿಲೇಜ್ ಕುಕಿಂಗ್ ಚಾನಲ್. ತುಂಬ ದಿನ ಆಯಿತು ವೀಡಿಯೋಗಳು ಮಾಡಿ, ರೆಗ್ಯುಲರ್ ವೀಡಿಯೋ ಆಗ್ತಾಯಿಲ್ಲ, ಅಪರೂಪಕ್ಕೆ ಒಂದೊಂದು ವೀಡಿಯೋ ಆಗ್ತಾಯಿದ್ದೀನಿ. ಏಕೆಂದರೆ ಕೆಲಸದ ಬ್ಯುಸಿ. ಹಂಗಾಗಿ ಇವತ್ತು ಮನೇಲಿ ಎಗ್ ರೈಸ್ ಮಾಡೋಣ ಅಂತ ಮಾಡಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ, ಇದು ಮಾಡೋ ವೀಡಿಯೋ ತೋರಿಸ್ಕೊಡ್ತೀನಿ. ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಈ ಥರ ಮಾಡಿ ಸಖತ್ತಾಗಿರುತ್ತೆ. ಹೊರಗಡೆ ತಿನ್ನೋ ಬದಲು ಮನೇಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದ್ಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಒಂದು 5 ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದೇ ಒಂದು ಕ್ಯಾಪ್ಸಿಕಮ್ ಇತ್ತು ಮನೇಲಿ, ಅದನ್ನು ಹಚ್ಚಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ. ಕ್ಯಾರೆಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಕ್ಯಾರೆಟು ಹಾಕ್ತಿ ಹೋದರೂ ಆಗುತ್ತೆ. ಬಟ್ ಏನಂದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನಾನು. ಈ ಎಣ್ಣೆಗೆ ಮತ್ತೆ ಒಂದು 3ರಿಂದ 4 ಗೆಡ್ಡೆ ಈರುಳ್ಳಿ ಸಣ್ಣಗೆ ಹಚ್ಚಿದ್ದೆ, ಅದನ್ನು ಹಾಕ್ಕೊಂಡು ಎಣ್ಣೆಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಎಲ್ಲ ಬಾಡಿಸ್ಕೊಂಡ್ರೆ ಒಂಚೂರು ಯೆಲ್ಲೋ ಕಲರ್ ಬರಲಿ. ಈರುಳ್ಳಿ ಎಣ್ಣೆಲಿ ಬೆಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಈ ಥರ ಬೆಂದ ಮೇಲೆ ನಾನು ಒಂದು 8ರಿಂದ 9 ಮೊಟ್ಟೆ ತಗೊಂಡಿದ್ದೆ. ಅದನ್ನೆಲ್ಲ ಒಂದು ಬಟ್ಲಲ್ಲಿ ನೀಟಾಗಿ ಹೊಡೆದು ಹಾಕ್ಕೊಂಡಿದ್ದೆ. ಯಾಕೆಂದರೆ ಒಂದೊಂದೇ ಹೊಡೆದು ಬಿಟ್ಕೊಳ್ಳೋಕ್ಕಾಗಲ್ಲ ಅಂತ ಸೈಡಲ್ಲಿ ಹೊಡೆದು ಎಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೆ. ನೋಡಿ, ಅದನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕನಷ್ಟು ಉಪ್ಪು, ಸ್ವಲ್ಪ ಈ ಮೊಟ್ಟೆಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಆಗಿಬಿಡುತ್ತೆ. ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಸ್ವಲ್ಪ ಡ್ರೈ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗಲಿ. ಒಂದು ಮೀಡಿಯಮ್ ಫ್ಲೇಮ್ ಮೇಲೇ ಸ್ವಲ್ಪ ಡ್ರೈ ಆದರೆ ಆಮೇಲೆ ರೈಸ್ ಹಾಕ್ಕೊಳ್ಳೋಣ. ಒಂದು ಬಟ್ಲಲ್ಲಿ ಬೆಳಗ್ಗೆ ಮಧ್ಯಾಹ್ನದೊಂಚೂರು ರೈಸ್ ಇತ್ತು, ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಬಿಸಿ ಅನ್ನ ಹಾಕೋತೀನಿ. ಈ ಥರ ಎಲ್ಲ ರೈಸ್ ಎಲ್ಲ ಹಾಕ್ಕೊಂಡು ನೋಡಿ, ಈ ಥರ ರೈಸ್ ಹಾಕೋತಾ ಇದ್ದೀನಿ. ಇನ್ನು ಒಂದು 4 ಜನಕ್ಕಾಗುವಷ್ಟು ರೈಸ್ ಹಾಕ್ತಾಯಿದ್ದೀನಿ ನಾನು. 9 ಮೊಟ್ಟೆ ಹಾಕ್ಕೊಂಡಿದ್ದೀನಿ. 9 ಮೊಟ್ಟೆ ಹಾಕ್ಕೊಂಡು 4 ಜನಕ್ಕೆ ರೈಸ್ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ರೈಸ್ ಎಲ್ಲ ಇಂಟೆ ಇತ್ತು ಅಂದರೆ ನೋಡಿ, ಈ ಥರ ಎಲ್ಲ ನೀಟಾಗಿ ಹೊಡ್ಕೊಂಡು ನೀಟಾಗೆಲ್ಲ ಹಾಕೊಳ್ಳೋಣ. ಉದ್ದುದ್ರಾಗುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕನಾಗ ಉಪ್ಪು. ಸ್ವಲ್ಪ ಸಪ್ಪೆ ಇರುತ್ತೆ, ಯಾಕೆಂದರೆ ರೈಸ್ ಈ ಟೈಮಲ್ಲಿ ಸಪ್ಪೆ ಇರುತ್ತೆ. ಸ್ವಲ್ಪ ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಸೋಯಾ ಸಾಸು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಸೋಯಾ ಸಾಸ್ ಇಲ್ಲ ಅಂದರೆ ಇನ್ನೊಂದು ಅರ್ಧ ಸ್ಪೂನು ಚಿಕನ್ ಮಸಾಲ, ಒಂದು ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಅಷ್ಟೇ ಸಾಕು. ತುಂಬ ಟೇಸ್ಟಾಗಿರುತ್ತೆ. ನಾನು ಇದು ಸೋಯಾ ಸಾಸ್ ಇತ್ತಲ್ಲ ಅಂತ ಹಾಕ್ಕೊಂಡೆ ಅಷ್ಟೇ, ಇಲ್ಲ ನಾನು ಸೋಯಾ ಸಾಸ್ ಹಾಕೋದಿಲ್ಲ. ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ರೈಸ್ ರೆಡಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೈ ಫ್ಲೇಮ್ ಉರಿಲಿ, ಸ್ವಲ್ಪ ಖಾರ ಸ್ವಲ್ಪ ಬೇಯೋ ಥರ ಇದು ಮಾಡಿಕೊಂಡ್ರೆ ನೋಡಿ ಯಾವ ಥರ ಆಗಿದೆ. ನೋಡಿ, ಎಗ್ ರೈಸ್ ರೆಡಿ. ಹೊರಗಡೆ ಹೋಗಿ ಆಚೆ ಕಡೆ ತಿನ್ನೋ ಬದಲು ಮನೇಲೇ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿ ಇರುತ್ತೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ.